ಮಹೇಶ್ ಅವರೇ, ಏನು ಹೇಳ್ತಾ ಇದ್ದೀರಾ? ನಾನು ಅಧ್ಯಕ್ಷೆ ಆಗೋದಾ? ಸಾಧ್ಯನೇ ಇಲ್ಲ. ಆ ಸ್ಥಾನ ಏನಿದ್ರು ಶಾರ್ವರಿ ಅವ್ರಿಗೆ ಹೊಂದ್ಕೊಳ್ಳೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಮನೆ ಕೆಲಸಗಳೆಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ. ಶಾರ್ವರಿ ಅವರೇ ಈ ಸಂಘಕ್ಕೆ ಅಧ್ಯಕ್ಷೆ ಆಗಲಿ. ಅದಕ್ಕೆ ಶಾರ್ವರಿ ಈಗಂತೂ ಸಂಘದಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಸರ್. ಶಾರ್ವರಿ ಮೇಡಮ್ ಇದ್ದಾಗಲೇ ನಮ್ಮ ಸಂಘಕ್ಕೆ ಒಂದು ಗತ್ತಿತ್ತು. ಅದಕ್ಕೆ ಇದ್ರೆ ನಿಮ್ಮ ಸಂಘದಲ್ಲಿ ಪ್ರೀತಿ ಇರುತ್ತೆ. ಶಾರ್ವರಿ ಮೇಡಮ್ ಇದ್ದಾಗ ನಿರ್ಧಾರಗಳನ್ನ ಅವರೇ ತಗೋತಿದ್ರು. ಅದಕ್ಕೆ ಇದ್ರೆ ಯಾವುದೇ ನಿರ್ಧಾರ ತಗೊಳ್ಳುವಾಗೂ ನಿಮ್ಮ ಜೊತೆ ಮಾತಾಡಿ ತಗೋತಾರೆ. ಶಾರ್ವರಿ ಮೇಡಮ್ ಇದ್ರೇನೆ ನಮ್ಮ ಸಂಘಕ್ಕೆ ಒಂದು ಕಳೆ. ಅದಕ್ಕೆ ಇದ್ರೆ ನಿಮ್ಮ ಸಂಘಕ್ಕೆ ಅದೃಷ್ಟ. ಖಂಡಿತ ನಿಮ್ಮ ಸಂಘಕ್ಕೆ ಒಳ್ಳೆಯದೇ ಆಗತ್ತೆ. ಮಹೇಶ, ಏನೋ ಇದೆಲ್ಲ? ಅಣ್ಣ, ಅದಕ್ಕೆ ನೀವು ಸುಮ್ಮನಿದ್ಬಿಡಿ. ಇಷ್ಟು ದಿನ ಅಂತೂ ನಿಮ್ಮ ಇಷ್ಟದ ಹಾಗೆ ಇದ್ಕೊಂಡು ಬಂದಿದ್ದೀರಾ. ಇನ್ಮೇಲಾದರೂ ಸ್ವಲ್ಪ ಕಷ್ಟಪಡಿ. ಬರೀ ನನ್ನ ಹೆಂಡತಿ ಕಷ್ಟಪಟ್ರೆ ಸಾಕಾ? ಅದಕ್ಕೇನೋ ಆಚೆ ಹೋಗಲಿ, ಓಡಾಡಲಿ, ಇವ್ರ ಜೊತೆ ಎಲ್ಲ ಸಂಘದ ಕೆಲಸ ಮಾಡಿ ಕಷ್ಟಪಡಲಿ. ಸರಿ ಸರ್, ತುಳಸಿ ಮೇಡಮ್ ಬರ್ತಾರೆ ಅಂದರೆ ನಮಗೂ ಸಂತೋಷನೇ ಅಲ್ವಾ? ಮತ್ತೆ ನಮ್ಮ ಶಾರ್ವರಿಗೂ ಸಂತೋಷನೇ ಅಲ್ವಾ ಶಾರ್ವರಿ? ಮಹೇಶ್ ಅವರೇ, ಆದರೂ ಅದಕ್ಕೆ ನಿಮಗೇನು ಗೊತ್ತಾಗಲ್ಲ, ನೀವು ಸುಮ್ಮನಿದ್ಬಿಡಿ. ನಾನು ಅದೇ ಹೇಳ್ತಾ ಇರೋದು, ನನಗೇನು ಗೊತ್ತಾಗಲ್ಲ ಅಂತ. ಆ ಸಂಘದ ಬಗ್ಗೆ ನನಗೇನು ಗೊತ್ತಿಲ್ಲ, ಅಲ್ಲೇನು ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಹರಿಯೋ ನದಿಗೂ ನಾನು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅದು ತನ್ನ ಪಾಡಿಗೆ ತಾನು ಹರಿತಿರುತ್ತೆ. ಆದರೆ ಅದರಿಂದ ಕೋಟ್ಯಾಂತರ ಜನಕ್ಕೆ ಉಪಯೋಗ ಆಗತ್ತೆ. ಕುಡಿಯೋಕೆ ನೀರಾಗತ್ತೆ, ಭೂಮಿಗೆ ಬೆಳೆ ಆಗತ್ತೆ, ದೇವರಿಗೆ ಅಭಿಷೇಕ ಆಗತ್ತೆ, ಕಡೆಗೆ ಸಮುದ್ರ ಸೇರುತ್ತೆ. ಒಳ್ಳೆಯವರ ಹಾಗೆ ಒಳ್ಳೇದು ಮಾಡ್ಕೋಬೇಕು ಅಂತ ಯೋಚಿಸ್ಬೇಕಾಗಿಲ್ಲ, ಅವರಿಂದ ಒಳ್ಳೆಯದೇ ಆಗ್ತಾ ಇರುತ್ತೆ. ಹೌದು ತುಳಸಿಯವರೇ, ಈ ಸಂಘದಲ್ಲಿದ್ದರೆ ನೀವು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಸೇವೆ ಮಾಡ್ಬೋದು, ಬಡವರಿಗೆ ಸಹಾಯ ಮಾಡ್ಬೋದು. ಇಂಥದ್ದೆಲ್ಲ ನಿಮಗೆ ಒಪ್ಪುತ್ತೆ. ಆಯ್ತಲ್ಲ, ಒಪ್ಕೊಳ್ಳಿ. ಮತ್ತೆ ಶಾರ್ವರಿ ಏನು ಮಾಡ್ತಿದೀಯಾ? ಅದಕ್ಕೆ ಒಪ್ಕೊಳ್ಳೋದಕ್ಕೆ ಹೇಳು. ಅಧ್ಯಕ್ಷ ಸ್ಥಾನಕ್ಕೆ ನಿಜವಾಗ್ಲೂ ಅರ್ಹತೆ ಇರೋದು ಅದಕ್ಕೆ ತಾನೇ. ಹೌದು, ಒಪ್ಕೊಳ್ಳಿ. ಒಂದು ಮನೆಯಲ್ಲಿ ಇಬ್ಬಿಬ್ಬರು ಸೊಸೆಯಂದ್ರಿದ್ರೆ ಅವರವರಲ್ಲೇ ಮನಸ್ತಾಪಗಳಿರುತ್ತೆ. ಆದರೆ ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ನನಗೆ ಸ್ಥಾನ ಬೇಡ, ಅಕ್ಕಂಗೆ ಇರಲಿ ಅಂತ ಹೇಳಿದ್ರಲ್ಲ, ನೀವು ಗ್ರೇಟ್ ಮೇಡಮ್. ಹೌದೌದು, ನಮ್ಮ ಶಾರ್ವರಿ ತುಂಬ ಗ್ರೇಟ್. ಹಾಗೇನೆ ನಮ್ಮ ಅದಕ್ಕೆದು ಮಗುವಿನಂಥ ಮನಸ್ಸು. ಕಷ್ಟಗಳಿಗೆ ಮಿಡಿಯುತ್ತೆ. ಇಷ್ಟು ದಿನ ನಿಮ್ಮ ಸಂಘ ಇದ್ದಿದ್ದ ರೀತಿಗೂ ಇನ್ನು ಮುಂದಕ್ಕೂ ವ್ಯತ್ಯಾಸ ಇದೆ ನೋಡಿ. ಹೌದು, ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ಕಂಗ್ರಾಟ್ಸ್ ತುಳಸಿಯವರೇ. ಬನ್ನಿ ತುಳಸಿಯವರೇ, ಬನ್ನಿ 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 ಬನ್ನಿ. ಬನ್ನಿ. ಅಬ್ಬಾ, ಈಗ ಸಮಾಧಾನ ಆಯ್ತು. ಸಂಧ್ಯಾ, ಇನ್ನೊಂದು ಸ್ವಲ್ಪ ಅನ್ನ ಹಾಕಿಸ್ಕೊ. ಹಾಕ್ಸ್ಕೋಬೇಕು ಅಂತ ಇಷ್ಟನೇ, ಆದ್ರೆ ಹೊಟ್ಟೆಲೆಲ್ಲೂ ಜಾಗ ಇಲ್ವೇ? ಮುಂದಿನ ವಾರಕ್ಕಾಗುತ್ತೆ, ಮುಂದಿನ ತಿಂಗಳಿಗಾಗುತ್ತೆ ಅಂತ ದುಡ್ಡು ಕೂಡಿಡೋ ಹಾಗೆ ಹೊಟ್ಟೆಲ್ಲೂ ಊಟನ ಕೂಡಿಡೋ ಥರ ಇದ್ದಿದ್ರೆ ಒಂದು ವಾರಕ್ಕಾಗೋಷ್ಟು ಈಗಲೇ ತಿಂದು ನೆಮ್ಮದಿಯಾಗಿರ್ತಿದ್ದೆ. ಯಾಕೆ ದಿನಕ್ಕೆ 3 ಹೊತ್ತು ತಿನ್ನಕ್ಕೆ ಬೇಜಾರ ನಿಂಗೆ? ಬೇಜಾರಾಗಲ್ಲ, ಆದರೆ 3 ಹೊತ್ತು ಊಟ ಮಾಡ್ತೀನಿ ಅಂದರೆ ಊಟಕ್ಕೆ 30 ಅಂತ ರೂಲ್ಸ್ ಹಾಕಿದಾರಲ್ಲ ತಾತ, ಅದು ಕಿರಿಕಿರಿ ಆಗುತ್ತೆ. ಸಂಧ್ಯಾ,
ತಾತನ ಬಗ್ಗೆ ನಿನಗೆ ಗೊತ್ತಲ್ವಾ? ಅವ್ರು ತಮಾಷೆ ಮಾಡಿದ್ರು ಸೀರಿಯಸ್ ಆಗೇ ತಮಾಷೆ ಮಾಡ್ತಾರೆ, ಆಶೀರ್ವಾದ ಮಾಡಿದ್ರು ಬೈಯೋ ಥರನೇ ಆಶೀರ್ವಾದ ಮಾಡ್ತಾರೆ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಂಗೆ ಹಸ್ವಾದಾಗೆಲ್ಲ ಬಂದು ಊಟ ಮಾಡಿ, ಸರಿನಾ? ಅದೇನೋ ಸರಿ, ಆದ್ರೆ ದೇವ್ರು ಕೊಟ್ರು ಪೂರಿ. ಮಾವ ಕೊಡಲ್ಲ ಅಂತ ಹೇಳಬೇಕು ಅಂತಿದೀಯಾ? ಹೇಳಮ್ಮ, ನನಗೇನು ಬೇಜಾರಿಲ್ಲ. ಅರೆ ರೇ 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 ರೇ, ಇದೇನಿದು? ಇಷ್ಟು ಬೇಗ ಊಟ ಮುಗಿಸ್ಬಿಟ್ಟಿದ್ಯಾ? ನಿನ್ನ ಹೊಟ್ಟೆ ಏನೋ ತುಂಬಿತು, ಆದ್ರೆ ನನ್ನ ಜೇಬ್ ತುಂಬಿಲ್ವೇ ಇನ್ನು? ಏ ಅಲ್ಲ, ಮಾತಾಡ್ತಾನೆ ಇದ್ದೀನಿ, ನಿಂಗೆ ಗೊತ್ತಾದ್ರೆ. ಅಂಕಲ್, ಅವಳಿಗೆ ಪಾಪ ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡಿ. ನಾನೆಲ್ಲಮ್ಮ ಬೇಡ ಅಂದೆ. ಅವಳಿಗೆ ನೆಮ್ಮದಿಯಾಗಿ ಊಟ ಮಾಡ್ದಾಗೆ ನನಗೂ ಕೊಡೋ ದುಡ್ಡನ್ನು ಕೊಟ್ಬಿಟ್ರೆ ನಾನು ನೆಮ್ಮದಿಯಾಗಿರ್ಬೋದಲ್ವಾ? ಆಯ್ತು, ನಿಮ್ಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಆಯ್ತು, ಏನು ಅಡುಗೆ ಮಾಡಿದ? ಅಯ್ಯೋ 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 ಅಯ್ಯೋ, ಇಷ್ಟೊಂದು ತರಕಾರಿ ಹಾಕಿ ಇಷ್ಟು ಗಟ್ಟಿಯಾಗಿ ಸಾಂಬಾರು ಮಾಡಿದ್ರೆ ಮನೆ ತೊಳೆದು ಗುಂಡಾಂತರ. ತಗೊಳ್ಳಿ. ಇದೇನಮ್ಮ, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ಬರೀ 100 ರೂಪಾಯಿ ಕೊಡ್ತಾ ಇದೀಯಾ? ಬಾಕಿ ಯಾವಾಗ ಕೊಡ್ತೀಯಾ? ಮಾವ, ಸಮುದ್ರದಲ್ಲಿ ಈಜಕ್ ತಾಕತ್ತಿರೋ ಮೀನಂತಂದು ಬಾವಿಗೆ ಬಿಟ್ಟಿದ್ದಾರೆ ನಮ್ಮ ತಾತ. ಅವ್ರಿಗಂತೂ ಗೊತ್ತಾಗಲ್ಲ, ನಿಮ್ಗೂ ಗೊತ್ತಾಗಲ್ವಾ? ಸಮುದ್ರದಲ್ಲಿ ಈಜ ತಾಕತ್ತ ಯಾರಿಗಿದೆ? ನಿಮಗೆ ಮಾವ. ನಿಮಗಿರೋ ತಲೆಗೆ ಕೋಟಿ ಕೋಟಿ ಲೆಕ್ಕಾಚಾರ ಹಾಕ್ಬೇಕೆ ಹೊರತು ಈ ರೀತಿ ದಿನ 150 ಅಂತ ನನ್ನ ಮುಂದೆ ನಿಂತ್ಕೊಳ್ತೀರಲ್ಲ. ಈ ತಾತ ರೂಲ್ಸು ಗೀಲ್ಸು ಅಂತ ನಿಮ್ಮನ್ನ ಇಷ್ಟರಲ್ಲೇ ಕಟ್ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿ ಮಾವ. ನನಗೂ ಇದೆಲ್ಲ ಸಾಕಾಗಿ ಹೋಗಿದೆ. ಈ ಬಿಸಿಲಲ್ಲಿ ಆ ಬಲೂನ್ ಮಾರೋ ಕೆಲಸ ನಾನು ಮಾಡೋ ಅಂಥದ್ದ? ಅಲ್ಲ, ಪಾಪ ನೀನ್ ಮಾಡಕ್ಕಾಗಲ್ಲ. ಆದ್ರೂ ಏನೋ ಮನಸ್ಸಿನಲ್ಲಿ ಇಟ್ಕೊಂಡ್ಬಂದು ಪಂಪ್ ಹೊಡಿತಾ ಇದೀಯಾ? ಕೋಟಿ ಕೋಟಿ ಎಣಿಸೋ ತಾಕತ್ತಿರೋನು ಒಂದೇ, ಒಳ್ಳೆ ತಲೆ ಇರೋನು ಒಂದೇ. ಮೆಚ್ಚದೆ ಮೆಚ್ಚದೆ ಸೊಸೆ ಬುದ್ದು. ನೀನ್ ಒಬ್ಬಳೇ ನೋಡು ಈ ಜಗತ್ತಲ್ಲಿ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೋಳು ಅಂದ್ರೆ. ಆದ್ರೂ ಈ ಕೋಟಿ ಕೋಟಿ ಎಣಿಸ್ಬೇಕು ಅಂದ್ರೆ ಯಾವ್ದಾದ್ರು ಬ್ಯಾಂಕಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು. ಮಾವ, ಬ್ಯಾಂಕಲ್ಲಿ ಎಣಿಸೋದು ಬೇರೆಯವ್ರ ದುಡ್ಡನ್ನ, ಆದ್ರೆ ನಾನು ಹೇಳ್ತಿರೋದು ನಾವು ಸಂಪಾದನೆ ಮಾಡೋ ದುಡ್ಡನ್ನ. ನಾವು ಸಂಪಾದನೆ ಮಾಡೋ ದುಡ್ಡ, ಅದು ಕೋಟಿ ಕೋಟಿಲಿ ಹೇಗಮ್ಮ? ನೀವು ಬನ್ನಿ. ಏನು ಪಬ್ ಓಪನ್ ಮಾಡೋದ? ಅದು ಕಂಪ್ನಿ ಜಾಗದಲ್ಲಿ? ಸಾಧ್ಯನೇ ಇಲ್ಲ. ಮನೇಲಿ ವಿಚಾರ ಗೊತ್ತಾರೆ ದೊಡ್ಡ ಯುದ್ಧನೇ ಆಗ್ಬಿಡತ್ತೆ. ನಿಮಗೂ ಗೊತ್ತಲ್ಲ ಇದಕ್ಕೆಲ್ಲ ಒಪ್ಪಲ್ಲ ಅಂತ. ಇದೆಲ್ಲ ಆಗದಿರೋ ಮಾತು ಬಿಡಿ. ಯಾಕಾಗಲ್ಲ ಅಭಿ? ಆ ಜಾಗ ಹೇಗಿದ್ರು ಸಿಟಿಯಿಂದ ಹೊರಗಡೆ ಇದೆ. ನಿಮ್ಮ ಮನೆಯವ್ರು ಯಾರು ಅಲ್ಲಿಗೆ ಹೋಗಲ್ಲ. ಕಂಪನಿಗೆ ನೀನೇ ಬಾಸ್. ಎಲ್ಲ ಪವರು ನಿನ್ನ ಹತ್ರ ಇದೆ ತಾನೆ? ಎಲ್ಲ ಪವರು ನನ್ನ ಕೈಯಲ್ಲೇ ಇದೆ. ಆದರೆ ನನ್ನ ಕಂಪ್ನಿ ಕೆಲಸ ಬಿಟ್ಟು ಪಬ್ ಓಪನ್ ಮಾಡೋದಕ್ಕೆ ಬಂದರೆ ಮನೆಯವ್ರು ಹೋಗ್ತಾರ? ಹಣ್ಣು ಬೀಳಲ್ಲ ಅಂತ ಗೊತ್ತಾದ್ಮೇಲೆ ಕಲ್ಲು ಹೊಡಿಯೋದು ನಿಲ್ಲಿಸ್ಬೇಕು. ಡೈರೆಕ್ಟಾಗೆ ಮರ ಹತ್ತಬೇಕು. ಡ್ಯಾಡ್, ಏನು ಹಾಗಂದ್ರೆ? ಪಬ್ ನಡೆಸ್ತೀನಿ ಅಂದರೆ ಅವ್ರ ಮನೇಲಿ ಒಪ್ಪಲ್ಲ. ಪದೇ ಪದೇ ಅವರನ್ನು ಕೇಳೋದಲ್ಲಿ ಅರ್ಥನೇ ಇಲ್ಲ. ಆ ಜಾಗನ ನನ್ನ ಹೆಸರಿಗೆ 10 ವರ್ಷ ಲೀಸ್ ಬರೆದು ಕೊಡು. ಒಂದೇ ವರ್ಷದಲ್ಲಿ ಆ ದುಡ್ಡನ್ನ ಡಬಲ್ ಮಾಡ್ತೀನಿ. ಇದೆಲ್ಲ ಸಾಧ್ಯನಾ ಪಾಪ? ಜನ ಹುಷಾರಿಲ್ದಿರುವಾಗ ಆಸ್ಪತ್ರೆಗೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಖುಷಿ ಆದಾಗ, ದುಃಖ ಆದಾಗ ಪಬ್ಗೆ ಖಂಡಿತ ಬರ್ತಾರೆ. ಈಗ ಹುಡುಗ ಹುಡುಗಿರಿಂದ ಹಿಡಿದು ಅಜ್ಜಿ ತಾತನವ್ರಿಗೂ ಪಬ್ಗೆ ಬರ್ತಾರೆ. ಯಾಕೆಂದ್ರೆ ಇವಾಗ ಪಬ್ ಕಲ್ಚರು ಟ್ರೆಂಡಿಂಗಲ್ಲಿದೆ. ಅದೆಲ್ಲ ಸರಿ ಪಪ್ಪ, ಆದರೆ ಈ ಪಬ್ಬು, ಬಾರು, ರೆಸಾರ್ಟು ಇದೆಲ್ಲ ನಮ್ಮ ಮನೆಯವ್ರು ಯಾರಿಗೂ ಇಷ್ಟ ಆಗಲ್ಲ. ಇದಕ್ಕೆ ನಿನ್ನ ಮನೆಯವ್ರನ್ನ ಯೂಸ್ಲೆಸ್ ಅನ್ನೋದು. ಹೊಸ ದಾರಿ ಹುಡುಕಕ್ಕೆ ಬರಲ್ಲ. ಯಾರು ಆ ದಾರಿ ತೋರಿಸಿದ್ರೆ ನಡೆಯೋಕ್ಕೆ ಧೈರ್ಯನೂ ಇಲ್ಲ. ನೋಡಬಿ, ಜಗತ್ತಲ್ಲಿ ದುಡ್ಡು ಮಾಡೋದು ತುಂಬ ಮುಖ್ಯ. ನೀ ಯಾವ ರೀತಿ ಮಾಡಿದೆ ಅಂತ ಯಾರೂ ಕೇಳಲ್ಲ.
ನಿನ್ನ ಕಂಪ್ನಿ ಲಾಸ್ ಆಗಿದ್ದರಿಂದ ತಾನೇ ನಿನ್ನ ಮನೆಯವ್ರು ನಿನ್ನ ವಿರೋಧ ಬಿದ್ದಿದ್ದು. ಅದೇ ನೀ ಸಕ್ಸಸ್ ಆಗಿದ್ದರೆ ನಿನ್ನ ಮೆರವಣಿಗೆ ಮಾಡೋರು. ಎಲ್ರಿಗೂ ಬೇಕಾಗಿದ್ದು ದುಡ್ಡು ಅಭಿ. ನೀನು ಸಂಪಾದನೆ ಮಾಡು, ನಾವು ಪಬ್ ಸ್ಟಾರ್ಟ್ ಮಾಡೋಣ. ಹೌದು ಅಭಿ, ಡ್ಯಾಡ್ ಹೇಳ್ತಿರೋದು ಸರಿಯಾಗೇ ಇದೆ. ನೀನು ಆ ಪ್ರಾಪರ್ಟಿನ ಡ್ಯಾಡ್ ಹೆಸ್ರಿಗೆ ಲೀಸಿಗೆ ತಾನೇ ಮಾಡಿಕೊಡ್ತೀಯಾ? ರಿಜಿಸ್ಟರ್ ಅಲ್ವಲ್ಲ. ಸುಮ್ಮನೆ ಖಾಲಿ ಬಿದ್ದಿರೋ ಪ್ರಾಪರ್ಟಿ ಕೋಟಿಗಟ್ಟಲೆ ದುಡಿಯುತ್ತೆ ಅಂದರೆ ಯಾಕೆ ಬೇಡ ಅಂತೀಯಾ? ನಮ್ಮ ಹತ್ರ ಅಂತ ಪ್ರಾಪರ್ಟಿ ಇದ್ದಾಗ ಕೋಟಿಗಟ್ಟಲೆ ಲಾಭ ಮಾಡ್ಬೋದು ಅಂದಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅರ್ಥನೇ ಇಲ್ಲ. ಅಲ್ಲ, ನಾಳೆ ದಿನ ಏನೂ ಪ್ರಾಬ್ಲಮ್ ಆಗಲ್ವಾ? ಅದು ಹೇಗೆ ಪ್ರಾಬ್ಲಮ್ ಆಗುತ್ತೆ? ನಾನು ತಾನೇ ನಡೆಸ್ತಿರೋದು. ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ವಾ? ಇದೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ, ನನ್ನ ಮಗಳಿಗೋಸ್ಕರ. ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳು, ನಾನು ಇವಾಗಲೇ ಹೊರಟುಬಿಡ್ತೀನಿ. ಪಪ್ಪ, ನಾನೀಗ ನಿಮ್ಮನ್ನಲ್ದೆ ಯಾರನ್ನು ನಂಬಲಿ? ನನ್ನವರು ಅಂದ್ಕೊಂಡವರೆಲ್ಲ ನನ್ನ ಹೀಯಾಳಿಸ್ತಾ ಇದ್ದಾರೆ. ನೀವು ಹೇಳಿದ ನಿಜ, ನಾವು ಮೊದಲು ದುಡ್ಡು ಮಾಡಬೇಕು. ಇದು ಮಾತು ಅಂದರೆ ನೋಡವಿ, ನಿಂಗೆ ಯಾವ ರಿಸ್ಕು ಇಲ್ಲ, ನೀನು ಕಷ್ಟಪಡಬೇಕಾಗಿಲ್ಲ. ನಾನು ಕೊಡೋ ಪೇಪರ್ಸಲ್ಲಿ ಸೈನ್ ಮಾಡು, ಆ ಸೈನೇ ನಿಂಗೆ ಲಾಭ ತಂದುಕೊಡುತ್ತೆ. ಅವಿ, ಇದಕ್ಕೆಲ್ಲ ಸೈನ್ ಮಾಡಿದ್ರೆ ಸಾಕು. ಪಪ್ಪ ಈಗಲೇನಾ? ಟೈಮ್ ಇಸ್ ಮನಿ ಮೈ ಡಿಯರ್. ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ತಿಂಗಳ ಲೆಕ್ಕದಲ್ಲಿ ದುಡಿಯಲ್ಲ, ನಿಮಿಷದ ಲೆಕ್ಕದಲ್ಲಿ ದುಡಿತಾರೆ. ಸೊ ನೀ ಒಂದು ನಿಮಿಷನೂ ವೇಸ್ಟ್ ಮಾಡದೆ ಈ ಪೇಪರ್ ಸೈನ್ ಮಾಡು. ಯಾರಿಗೂ ಗೊತ್ತು, ಇಲ್ಲಿಂದ ಮುಂದೆ ನಿಮಿಷಕ್ಕೂ ನೀನು ಲಕ್ಷ ದುಡಿಬೋದು. ಮಾವ, ನನ್ನ ಫ್ರೆಂಡ್ ಒಬ್ಳು ರಿಯಲ್ ಎಸ್ಟೇಟಲ್ಲಿ ಇದ್ದಾಳೆ. ಏರ್ಪೋರ್ಟ್ ರೋಡಲ್ಲಿ ಒಂದು ಲೇಔಟ್ ಡೀಲ್ ಮಾಡ್ತಿದ್ದಾಳೆ. ಅಲ್ಲಿ ಸೈಟ್ಗಳೆಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇದೆಯಂತೆ. ಅವ್ರು ಏನು ಮಾಡ್ತಾರೆ ಅಂದರೆ 1 ಕೋಟಿ ಇನ್ವೆಸ್ಟ್ ಮಾಡಿ 10 ಲಕ್ಷದ್ದು 10 ಸೈಟ್ ತಗೊಳ್ತಾರೆ. 6 ತಿಂಗಳು ಕಳೆಯೋಷ್ಟರಲ್ಲಿ ಒಳ್ಳೆ ರೇಟ್ ಬಂದಿರತ್ತಂತೆ. ಆಮೇಲೆ ತಿಂಗಳಿಗೊಂದು ಸೈಟ್ ಮಾರ್ತಾರೆ. 10 ಸೈಟ್ ಮಾರೋಷ್ಟರಲ್ಲಿ 1.5 ಕೋಟಿ ದುಡ್ಡು ಆಗಿರುತ್ತಂತೆ. 100 ರೂಪಾಯಿಗೆ 50 ರೂಪಾಯಿ ಲಾಭ ಮಾವ. ಮಾವ, ನಾವ್ಯಾಕೆ ಈ ರೀತಿ ಸೈಟ್ ತಗೊಂಡು ಮಾರಬಾರ್ದು? ಭೂಮಿಯಿಂದ ನಿಧಿಯಂತೂ ಸಿಗ್ಲಿಲ್ಲ, ಆದ್ರೆ ಭೂಮಿಯಿಂದ ಈ ರೀತಿ ದುಡ್ಡಾದ್ರೂ ಮಾಡ್ಬೋದಲ್ವಾ? ಐಡಿಯಾ ಏನೋ ಸೂಪರ್ ಆಗಿದೆ. ಆದರೆ ನಾವು ಈ ಸೈಟ್ನ ಕೊಂಡ್ಕೊಳ್ಳೋದು, ಮಾರೋದು ಇವೆಲ್ಲ ಮಾಡೋದಕ್ಕೆ ಬಂಡವಾಳ ಬೇಕಲ್ವಾ? ಮಿನಿಮಮ್ ಅಂದರೂ ನಾವು ಒಂದು 5 ಸೈಟ್ ಆದರೂ ಕೊಂಡ್ಕೋಬೇಕು. ಸೈಟ್ಗೆ 10 ಲಕ್ಷ ಅಂದರೂ 5 ಸೈಟ್ಗೆ 50 ಲಕ್ಷ ರೂಪಾಯಿ ಬೇಕು. 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಈ ಕೈಲಿ ಸೈಟ್ ತಗೊಳ್ಳೋದು, ಆ ಕೈಲಿ ಸೈಟ್ ಮಾರೋದು ಮಾಡ್ತಾ ಇದ್ರು ವರ್ಷಕ್ಕೆ ಮಿನಿಮಮ್ ಅಂದರೂ ಒಂದು 20-25 ಲಕ್ಷ ದುಡಿಬೋದು ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ವರ್ಷಕ್ಕೆ 25 ಲಕ್ಷ, ತಿಂಗಳಿಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 2.5 ಲಕ್ಷ. ಆಗ ಹೀಗೆ 100-150 ಅಂತ ತಾತಂಗೆ ಕೊಡೋ ಬದಲು ತಾತನ್ನೇ ಕೊಂಡ್ಕೊಳ್ಬೋದು. ಆಹಾ ಆಹಾ, ಸೊಸೆ ಬುದ್ದು, ಒಳ್ಳೆ ಟೈಮಲ್ಲಿ ಒಳ್ಳೆ ಐಡಿಯಾ ಕೊಟ್ಟೆ. ರಿಯಲ್ ಎಸ್ಟೇಟು ಅಂದ್ರೆ ನಮ್ ಗತ್ತೆ ಬದಲಾಗೋಗತ್ತೆ. 10 ಪೆಟ್ಟಿಗೆ 20 ಉಂಗುರ, ಕುತ್ತಿಗೆಗೆ ಇಷ್ಟು ದಪ್ಪ ಚಿನ್ನ ಚೈನು. ಆಹಾ, ಯಾರಿಗುಂಟು ಯಾರಿಗಿಲ್ಲ. ಇದೆಲ್ಲ ಆಗ್ಬೇಕು ಅಂದ್ರೆ ನಮಗೆ 50 ಲಕ್ಷ ಬಂಡವಾಳ ಬೇಕು. ಆದ್ರೆ ಅದನ್ನ ಹೇಗೆ ಹೊಂದಿಸೋದು? ಹೌದಲ್ಲ, 50 ಲಕ್ಷ ಬೇಕು. 50 ಲಕ್ಷ ಏನು ಮಾಡೋದು? ಸೊಸೆ ಬುದ್ದು, ದತ್ತ
ಈ ಮನೆ ಬೇಡ ಶಾರ್ವರಿ, ಬೇಡ. ಬನ್ನಿ, ಕೂತ್ಕೊ ಬನ್ನಿ. ಮಹೇಶ್ ಅವರೇ, ಏನಿದೆಲ್ಲ? ನಂಗೆ ನಿಜವಾಗ್ಲೂ ಇದೆಲ್ಲ ಇಷ್ಟ ಆಗಲ್ಲ. ಶಾರ್ವರಿ ನನ್ನ ತಂಗಿ ಇದ್ದ ಹಾಗೆ, ಅವ್ರ ಕೈಲಿ ಕೆಲಸ ಎಲ್ಲ ಮಾಡಿಸೋದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅದಕ್ಕೆ ತಂಗಿ ಸಮಾನ ಅಂತೀರ? ಹಾಗಿದ್ಮೇಲೆ ತಂಗಿ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಮಾಡಲಿ, ಸುಮ್ಮನಿರಿ, ಪಾಪ ಕಳಿಯುತ್ತೆ. ಏನು ಮಾತಾಡ್ತಿದ್ಯಾ ಮಹೇಶ? ಪಾಪ ಕಳೆಯುತ್ತೆ ಅಂದರೆ ಏನರ್ಥ? ಅಣ್ಣ, ಅಂಥ ದೊಡ್ಡ ಅರ್ಥಗಳೇನಿಲ್ಲ ಅಣ್ಣ. ಶಾರ್ವರಿ ಒಳ್ಳೆಯವಳು, ಪಾಪದವಳು. ಅವಳಿಗೆ ಗೊತ್ತಿಲ್ಲದೆ ಏನಾದರೂ ಸಣ್ಣ ಪುಟ್ಟ ಪಾಪ ಮಾಡಿದರೆ ಅದು ಕಳೆದೋಗುತ್ತೆ ಅಂತ ಹೇಳಿದೆ ಅಷ್ಟೇ. ಹಾಗೇನೂ ಇಲ್ಲ. ನಮ್ಮ ಶಾರ್ವರಿ ಒಳ್ಳೆ ಮನಸ್ಸಿರೋಳು. ಅವಳಿಗೆ ಪಾಪ ಯಾವತ್ತೂ ಸೋಕಲ್ಲ. ಅಣ್ಣ, ಈ ಪಾಪ ಪುಣ್ಯ ಎಲ್ಲ ಕಣ್ಣಿಗೆ ಕಾಣುವಂಥದ್ದಲ್ಲ. ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ, ನಿನ್ನೆ ಮೊನ್ನೆನೋ ಅಥವಾ ಇನ್ಯಾವತ್ತೋ ನಾವು ಪಾಪ ಮಾಡಿರ್ತೀವಿ. ಅದಕ್ಕೆಲ್ಲ ಪ್ರಾಯಶ್ಚಿತ್ತ ಅನುಭವಿಸ್ಬೇಕಲ್ವಾ ಅಣ್ಣ? ಮಹೇಶ್ ಅವರೇ, ಇತ್ತೀಚೆಗೆ ನೀವು ಏನೇನು ಮಾತಾಡ್ತೀರೋ, ಯಾಕೆ ಮಾತಾಡ್ತೀರೋ, ಅದರಲ್ಲಿ ಏನು ಅರ್ಥ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಗೊತ್ತಾಗತ್ತೆ ಬಿಡಿ, ಅದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗತ್ತೆ. ಹಲೋ, ಹೌದಾ? ಯಾವಾಗ? ಈ ಕಂಡೀಷನ್ ಹೇಗಿದೆ? ಸರಿ, ಏನಾದರೂ ಅಪ್ಡೇಟ್ಸ್ ಇದ್ದರೆ ನನಗೆ ತಿಳಿಸ್ತಾ ಇರಿ. ನಾನು ಆದಷ್ಟು ಬೇಗ ಹೊರಡ್ತೀನಿ. ಮಾಧವರೇ, ಏನಾಯಿತು? ಏನಾದರೂ ಸಮಸ್ಯೆನಾ? ಹೌದು ತುಳಸಿ ಅವರೇ, ಡೆಲ್ಲಿಯಲ್ಲಿ ನಮ್ಮ ಬ್ರಾಂಚ್ ಇದೆಯಲ್ಲ, ಅಲ್ಲಿನ ಮ್ಯಾನೇಜರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನಂತೆ. ಯಾಕಣ್ಣ, ಏನಾಯಿತು? ಸೂಸೈಡಾ? ಆ ಬ್ರ್ಯಾಂಚಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಏನು ಅಂತ ಡೀಟೇಲ್ಸ್ ಏನೂ ಗೊತ್ತಾಗಿಲ್ಲ. ಸೂಸೈಡ್ಗೆ ಕಂಪನಿ ಪ್ರಾಬ್ಲಮ್ ಏನೂ ಇಲ್ಲ ಅನಿಸುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಕಂಪನಿಲಿ ಚಿಕ್ಕ ಪುಟ್ಟ ಸ್ಕ್ಯಾಮ್ ಆಗಿರ್ಬೋದು ಅಂತ ಅನುಮಾನ ಇದೆಯಂತೆ. ಆದಷ್ಟು ಬೇಗ ಬಂದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೀಗಾಯಿತು? ಆ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಬರ್ತಿತ್ತಲ್ಲಣ್ಣ, ನಾವು ಫಾಲೋ ಅಪ್ ಮಾಡ್ತಾನೆ ಇದ್ವಿ. ಇಲ್ಲ ಮಹೇಶ, ಇತ್ತೀಚೆಗೆ ನನಗೆ ಡೆಲ್ಲಿಗೆ ಹೋಗೋಕ್ಕಾಗಿಲ್ಲ. ಆಗಾಗ ಹೋಗಿ ಬರಬೇಕಾಗಿತ್ತು. ಸರಿ, ನಾಳೆನೇ ನಾನು ಡೆಲ್ಲಿಗೆ ಹೋಗಬೇಕು. 2-3 ದಿನ ಅಲ್ಲಿ ಇರಬೇಕಾಗ್ಬೋದು. ಎಲ್ಲನೂ ಸೆಟ್ರೇಟ್ ಮಾಡಿನೇ ಬರ್ತೀನಿ. ಏನು, ನೀವು ಡೆಲ್ಲಿಗೆ ಹೋಗ್ಬೇಕಾ? ಅದು 2-3 ದಿನನಾ? 2-3 ದಿನ ಆದರೂ ಆಗ್ಬೋದು, 3-4 ದಿನವೂ ಆಗ್ಬೋದು. ಅಲ್ಲಿ ಕಂಡೀಷನ್ ಹೇಗಿದೆ ಅಂತ ಗೊತ್ತಿಲ್ವಲ್ಲ. ಸರಿ, ನೀವು ಆರಾಮಾಗಿ ಹೋಗಿ ಬನ್ನಿ, ನಾನು ಬಟ್ಟೆ ಜೋಡಿಸ್ತೀನಿ. ತುಳಸಿಯವರೇ, ಬಟ್ಟೆ ಮಾತ್ರ ಅಲ್ಲ, ಫೈಲ್ಸು ತೊಗೊಳೋದಿದೆ. ಬನ್ನಿ, ನಾನು ಬರ್ತೀನಿ. ಏನು ಅಣ್ಣ 3 ದಿನ ಮನೇಲಿರಲ್ಲ ಅಂತ ಖುಷಿ ಪಡ್ತಿದ್ಯಾ? ಇಲ್ಲ, ಅಣ್ಣ ನಾಳೆ ಹೊರಡೋಕ್ಕೂ ಮುಂಚೆನೇ ನೀನು ನಂದಗಿರಿ ರಹಸ್ಯನ ಎಲ್ಲರ ಮುಂದೆ ಹೇಳಬೇಕು. ನಿನ್ನ ತಪ್ಪನ್ನು ನೀನು ಒಪ್ಕೋಬೇಕು. ಅದಕ್ಕೆ ನಾಳೆನೇ ಮುಹೂರ್ತ.